ಒಂದ್ ಕಾಲದಲ್ಲಿ ಬೇಜಾನ್ ಟ್ರಾಲ್ ಆಗ್ತಾ ಇದ್ದಂತ ಸೋನು ಶ್ರೀನಿವಾಸ್ ಗೌಡಗೆ ಇವತ್ತು 1.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಕಾಫಿ ನಾಡು ಚಂದ್ರುಗೆ 3 ಲ್ಯಾಕ್ ಫಾಲೋವರ್ಸ್ ಇದ್ದಾರೆ. ಇನ್ನ ಅಮುಕು ಡುಮುಕು ಮಂಜಾ, ಹೂವಿನ ಬಾಣದಂತೆ ಹುಡುಗಿ ಅಷ್ಟೆಲ್ಲ ಯಾಕೆ, ಒಂದು ಕಾಂಟ್ರವರ್ಸಿ ಆಯ್ತು ರೀಸೆಂಟ್ ಆಗಿ. ಚಿನ್ನಿ ಬಂಗಾರಿ ಅಂತ ಒಬ್ರು ಕುತ್ಕೊಂಡು ಅವ್ರ ಎಂಟಿಗೋಸ್ಕರ ಅಳ್ತಿದ್ರು. ಅವ್ರಿಗೆ 50,000 ಫಾಲೋವರ್ಸ್ ಆಗಿದ್ದಾರೆ. ಅವರು ಕೂಡ ಆಡ್ಸ್ ಮಾಡ್ತಿದ್ದಾರೆ. ಈಗ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಇದಕ್ಕೆಲ್ಲ ಏನ್ ರೀಸನ್ ಅಂತ? ಇದು ಕರೆಕ್ಟೋ ತಪ್ಪೋ ಅದು ನಿಮಗ್ ಬಿಡ್ತೀನಿ ಡಿಸೈಡ್ ಮಾಡೋದಕ್ಕೆ. ಇದಕ್ಕೆ ಮೇನ್ ರೀಸನ್ ಬಂದು ಆಲ್ಗೋರಿದಮ್. ಆಲ್ಗೋರಿದಮ್ ಅಂದ್ರೆ ನೀವು ರೀಲ್ಸ್ ನೋಡ್ಬೇಕಾದ್ರೆ ನೀವು ಯಾವ ರೀಲ್ಸ್ ನೋಡ್ಬೇಕು, ನಿಮ್ಗೆ ಯಾವ ರೀಲ್ಸ್ ಸಜೆಸ್ಟ್ ಆಗ್ಬೇಕು ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮಾಸ್ಟರ್ ಮೈಂಡ್ ಇರುತ್ತಲ್ಲ, ಅದನ್ನೇ ಆಲ್ಗೋರಿದಮ್ ಅಂತ ಕರೆಯೋದು. ಈ ಆಲ್ಗೋರಿದಮ್ಗೆ ಒಳ್ಳೆ ಕಂಟೆಂಟ್, ಬ್ಯಾಡ್ ಕಂಟೆಂಟ್ ಎಲ್ಲ ಗೊತ್ತಿಲ್ಲ. ಆಲ್ಗೋರಿದಮ್ ಏನ್ ಅಬ್ಸರ್ವ್ ಮಾಡುತ್ತೆ ಅಂದ್ರೆ ಜಾಸ್ತಿ ಜನ ಯಾವ ವಿಡಿಯೋನ ನೋಡ್ತಿದ್ದಾರೆ, ಶೇರ್ ಮಾಡ್ತಿದ್ದಾರೆ, ಲೈಕ್ ಮಾಡ್ತಿದ್ದಾರೆ, ಕಮೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡುತ್ತೆ. ಆ ವಿಡಿಯೋನ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ. ಇವ್ರು ಅಷ್ಟು ಜನರ ಹೆಸರು ನಾನು ಏನ್ ಹೇಳದ್ನಲ್ಲ, ಅವ್ರ ವಿಡಿಯೋಸ್ ನ ನೋಡ್ತಿರೋದು ಪಬ್ಲಿಕ್, ಅವ್ರನ್ನ ಫಾಲೋ ಮಾಡ್ತಿರೋದು ಪಬ್ಲಿಕ್, ಇವತ್ತು ಅವ್ರಿಗೆ ಬೈತಿರೋದು ಕೂಡ ಪಬ್ಲಿಕ್. ಇವ್ರು ಮಾಡ್ತಾ ಇರೋದು ಸರಿನಾ ತಪ್ಪ, ಅದ್ರ ಡಿಸಿಷನ್ ನಿಮಗ್ ಬಿಡ್ತೀನಿ. ಆ ಒಪಿನಿಯನ್ ನೀವು ಶೇರ್ ಮಾಡೋದಕ್ಕೆ ಕಮೆಂಟ್ ಬಾಕ್ಸ್ ಇದೆ.